ಸ್ನೇಹಿತರೆ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಳ್ಳಿಕ್ಕೆ ಹೊರಟಿರುವಂತಹ ವಿಚಾರ ಬಂದು ಸಿಎ ಫೌಂಡೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸಿಎ ಫೌಂಡೇಶನ್ ಅಲ್ಲಿ ಒಟ್ಟು ಎಷ್ಟು ಸಬ್ಜೆಕ್ಟ್ಸ್ ಬರುತ್ತೆ, ಎಷ್ಟು ಮಾರ್ಕ್ಸ್ ತೆಗೆದ್ರೆ ಅದರಲ್ಲಿ ಪಾಸ್ ಆಗಬಹುದು ಅನ್ನೋದನ್ನ ಈ ವಿಡಿಯೋ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ ಅಂಡ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸಿಎ ಫೌಂಡೇಶನ್ ಅಲ್ಲಿ ಒಟ್ಟು 4 ಸಬ್ಜೆಕ್ಟ್ಸ್ ಬರುತ್ತೆ. ಅದರಲ್ಲಿ ಪೇಪರ್ 1 ಬಂದು ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸ್ ಆಫ್ ಅಕೌಂಟಿಂಗ್ ಅಂತ ಹೇಳ್ಬಿಟ್ಟು. ಪೇಪರ್ 1 ಬಂದು ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸ್ ಆಫ್ ಅಕೌಂಟಿಂಗ್. ಇದು ಎಷ್ಟು ಮಾರ್ಕ್ಸ್ ಬರುತ್ತೆ ಅಂದ್ರೆ 100 ಮಾರ್ಕ್ಸ್ ಇರುತ್ತೆ. ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸ್ ಆಫ್ ಅಕೌಂಟಿಂಗ್. ಪೇಪರ್ 2 ಬಂದು ಬಿಸ್ನೆಸ್ ಲಾ ಅಂತ ಇರುತ್ತೆ. ಪೇಪರ್ 2 ಬಿಸ್ನೆಸ್ ಲಾ. ಪೇಪರ್ 3 ಬಂದು ಬಿಸ್ನೆಸ್ ಮ್ಯಾಥಮೆಟಿಕ್ಸ್, ಲಾಜಿಕಲ್ ರೀಸನಿಂಗ್, ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಇರುತ್ತೆ. ಪೇಪರ್ 3 ಬಿಸ್ನೆಸ್ ಮ್ಯಾಥಮೆಟಿಕ್ಸ್, ಲಾಜಿಕಲ್ ರೀಸನಿಂಗ್ ಬಗ್ಗೆ ಇರುತ್ತೆ. ಪೇಪರ್ 4 ಬಂದು ಬಿಸ್ನೆಸ್ ಎಕನಾಮಿಕ್ಸ್. ಓಕೆ, ಒಟ್ಟು 4 ಸಬ್ಜೆಕ್ಟ್ಸ್ ಇರುತ್ತೆ. ಪ್ರತಿ ಸಬ್ಜೆಕ್ಟ್ ಗೆ 100 ಮಾರ್ಕ್ಸ್ ಇರುತ್ತೆ. ಓಕೆ, ಪೇಪರ್ 1 ಮತ್ತೆ ಪೇಪರ್ 2 ಆದ ನಂತರ ಪೇಪರ್ 3 ಮತ್ತೆ ಪೇಪರ್ 4 ಏನ್ ಬರುತ್ತೆ, ಈ ಎರಡು ಪೇಪರ್ಗಳು ಕೂಡ ಆಬ್ಜೆಕ್ಟಿವ್ ಟೈಪ್. ಆಬ್ಜೆಕ್ಟಿವ್ ಟೈಪ್ ಅಂತ ಹೇಳಿದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. 100 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ಇಷ್ಟು ಕೂಡ ಸಿಎ ಫೌಂಡೇಶನ್ ಅಲ್ಲಿ ಬರುವಂತ ಸಬ್ಜೆಕ್ಟ್ಸ್ ಗಳ ಬಗ್ಗೆ. ಹಂಗಂದ್ರೆ ಎಷ್ಟು ಮಾರ್ಕ್ಸ್ ಆದ್ರೆ ನಾವು ಪಾಸ್ ಆಗ್ಬೋದು ಅಂತ ನೋಡ್ತಾ ಹೋದ್ರೆ ಪ್ರತಿ ಪೇಪರ್ ಅಲ್ಲಿ ಮಿನಿಮಮ್ 40 ಮಾರ್ಕ್ಸ್ ನೀವು ತೆಗಿಲೇಬೇಕಾಗುತ್ತೆ ಪಾಸ್ ಆಗ್ಬೇಕು ಅಂತ ಹೇಳಿದ್ರೆ. ಅಗ್ರಿಗೇಟ್ ಬಂದು 200 ಇರಬೇಕಾಗುತ್ತೆ. ಓಕೆ, ಸಪೋಸ್ ಬಂದು ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸ್ ಆಫ್ ಅಕೌಂಟಿಂಗ್ ಅಲ್ಲಿ 60 ಮಾರ್ಕ್ಸ್ ಬಂದಿದೆ, ಬಿಸ್ನೆಸ್ ಲಾ ಅಲ್ಲಿ 40 ಮಾರ್ಕ್ಸ್ ಬಂದಿದೆ ಅಂತ ಅನ್ಕೊಡಿ. ಓಕೆ, ಅವಾಗ ಅಗ್ರಿಗೇಟ್ ಏನಾಗುತ್ತೆ, ಇದರಲ್ಲಿ ಬಂದು 50 ಮತ್ತೆ 50 ಬಂದಿದೆ ಅಂತ ಅನ್ಕೊಡಿ. ಸೊ ಅವಾಗ 200 ಆಗುತ್ತೆ ಅಗ್ರಿಗೇಟ್. ಓಕೆ, ಸೊ ಈಚ್ ಪೇಪರ್ ಅಲ್ಲಿ ಮಿನಿಮಮ್ 40 ಬರಬೇಕು. ಹಂಗಂತ ಎಲ್ಲಾ ಪೇಪರ್ ಅಲ್ಲೂ ಕೂಡ 40 ಬಂದ್ರೆ ಕ್ಲಿಯರ್ ಆಗಲ್ಲ. ಅಗ್ರಿಗೇಟ್ ಬಂದು 200 ಮಾರ್ಕ್ಸ್ ಬರಬೇಕಾಗುತ್ತೆ. ಓಕೆ, ಇಷ್ಟು ಕೂಡ ಸಿಎ ಫೌಂಡೇಶನ್ ಅಲ್ಲಿ ಒಟ್ಟು ಎಷ್ಟು ಸಬ್ಜೆಕ್ಟ್ಸ್ ಬರ್ತವೆ ಮತ್ತು ಎಷ್ಟು ಮಾರ್ಕ್ಸ್ ತೆಗಿಬೇಕು ಅನ್ನೋದ್ರ ಬಗ್ಗೆ ಅಪ್ಕಮಿಂಗ್ ವಿಡಿಯೋಸ್ ನಲ್ಲಿ ಸಿಎ ಫೌಂಡೇಶನ್ ಬರುವಂತಹ ಸಬ್ಜೆಕ್ಟ್ಸ್ ಗಳ ಬಗ್ಗೆ, ಅದರ ಕಂಟೆಂಟ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಈ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ ಅಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.